ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ರೇಷ್ಮೆ ವಿಸ್ತರಣಾ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಸೆರಿಕಲ್ಚರ್ಗೆ ಸಂಬಂಧಿಸಿದಂತೆ 7ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಲೈಫ್ ಸೈಕಲ್ ಆಫ್ ಸಿಲ್ಕ್ವರ್ಮ್ ಬಾಂಬ್ಯಾಕ್ಸ್ ಮೋರಿ. ಈ ಬಾಂಬ್ಯಾಕ್ಸ್ ಮೋರಿ ಸಿಲ್ಕ್ ವರ್ಮ್ ಏನಿದೆ ಅದರ ಲೈಫ್ ಸೈಕಲ್, ಕಂಪ್ಲೀಟ್ ಲೈಫ್ ಸೈಕಲ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಮೊದಲೇದಾಗಿ ಈ ಸಿಲ್ಕ್ ವರ್ಮ್ನ ಲೈಫ್ ಸೈಕಲ್ನ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮನ್ನು ತಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 2 ಥರನಾದಂತಹ ಎಗ್ಸ್ ಬರುತ್ತೆ. ಮೊದಲೇದು ನಾರ್ಮಲ್ ಎಗ್, ಎರಡನೇದಾಗಿ ಡಯಾಪಾಸ್ ಎಗ್. ಡಯಾಪಾಸ್ ಎಗ್ ಅಂದರೆ ಸ್ಟೇಟ್ ಆಫ್ ಅರೆಸ್ಟೆಡ್ ಗ್ರೋತ್. ಸೊ ಇಲ್ಲಿ ಫರ್ದರ್ ಗ್ರೋತ್ ಆಗೋದಿಲ್ಲ. ಈ ಒಂದು ಸ್ಟೇಜಲ್ಲಿ ಆ ಗ್ರೋತ್ ಏನಿರುತ್ತೆ ಅರೆಸ್ಟ್ ಆಗಿರುತ್ತೆ, ಅಂದರೆ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಎಗ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜಲ್ಲಿ ಎಗ್ ಹ್ಯಾಚ್ ಆಗುತ್ತೆ, ಅಂದರೆ ಎಗ್ ಒಡೆಯುತ್ತೆ. ಸೊ ಎಗ್ ಒಡೆದ ಮೇಲೆ ಅದರ ಒಳಗಡೆಯಿಂದ ಆ್ಯಂಟ್ ಹೊರಗಡೆ ಬರುತ್ತೆ, ಅಂದರೆ ನ್ಯೂಲಿ ಹ್ಯಾಚ್ಡ್ ಒನ್ ಹೊರಗಡೆ ಬರುತ್ತೆ. ಸೊ ಇದು ಹೊರಗಡೆ ಬಂದ ಮೇಲೆ 4 ಇಂಪಾರ್ಟೆಂಟ್ ಸ್ಟೇಜ್ಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಒಂದು ಫಸ್ಟ್ ಇನ್ಸ್ಟಾರ್, ಸೆಕೆಂಡ್ ಇನ್ಸ್ಟಾರ್, ಥರ್ಡ್ ಇನ್ಸ್ಟಾರ್ ಮತ್ತು ಫೋರ್ತ್ ಇನ್ಸ್ಟಾರ್. ಇನ್ಸ್ಟಾರ್ ಅಂತಂದರೆ ಬೆಳವಣಿಗೆಯ ನಿರ್ದಿಷ್ಟ ಹಂತದಲ್ಲಿ ಕೀಟದ ರೂಪಕ್ಕೆ ಇನ್ಸ್ಟಾರ್ ಅಂತ ಕರೀತಾರೆ. ಸೊ ಇಲ್ಲಿ ಆ್ಯಂಟ್ ಸ್ಟೇಜಲ್ಲಿ ಅಂದರೆ ಎಗ್ ಹ್ಯಾಚ್ ಆದಮೇಲೆ 3 ರಿಂದ 4 ದಿನದಲ್ಲಿ ಫಸ್ಟ್ ಇನ್ಸ್ಟಾರಲ್ಲಿ ಬರುತ್ತೆ. ಸೊ ಅವಾಗ ಫಸ್ಟ್ ಮೋಲ್ಟ್ ಆಗುತ್ತೆ. ಫಸ್ಟ್ ಮೋಲ್ಟ್ ಆಗೋದು 3 ರಿಂದ 4 ದಿನ ಆದಮೇಲೆ. ಸೊ ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾರ್ ಬರುತ್ತೆ. ಅಲ್ಲಿ 2 to 3 ಡೇಸಲ್ಲಿ ಸೆಕೆಂಡ್ ಮೋಲ್ಟ್ ಆಗುತ್ತೆ, ಎರಡನೇ ಮೋಲ್ಟ್ ಆಗುತ್ತೆ. ಮುಂದೆ ಥರ್ಡ್ ಇನ್ಸ್ಟಾರಲ್ಲಿ 3 ರಿಂದ 4 ದಿನದ ಅವಧಿಯಲ್ಲಿ ಥರ್ಡ್ ಮೋಲ್ಟ್ ಆಗುತ್ತೆ, 3ನೇ ಮೋಲ್ಟ್ ಆಗುತ್ತೆ. ಹಾಗೆ 4ನೇ ಇನ್ಸ್ಟಾರಲ್ಲಿ ಅಲ್ಲೂ ಕೂಡ 3 ರಿಂದ 4 ದಿನದ ಅಂತರದಲ್ಲಿ ಫೋರ್ತ್ ಮೋಲ್ಟ್ ಆಗುತ್ತೆ. ಸೊ ಇಲ್ಲಿ ಗ್ಯಾಪ್ಗಳು ತಾವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಕೊನೆಯ ಸ್ಟೇಜ್ ಅದು 5th ಇನ್ಸ್ಟಾರ್. ಅದು 6 to 8 ಡೇಸ್ ತೆಗೆದುಕೊಳ್ಳುತ್ತೆ. ಯಾವಾಗ ಇಲ್ಲಿಂದ ಇಲ್ಲಿಗೆ 6 to 8 ಡೇಸ್ ಗ್ಯಾಪ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ಫೈನಲ್ ಇನ್ಸ್ಟಾರ್ ಆದಮೇಲೆ 5th ಇನ್ಸ್ಟಾರ್. ಸೊ ಇನ್ಸ್ಟಾರ್ ಅಂತಂದರೆ ಬೆಳವಣಿಗೆಯ ನಿರ್ದಿಷ್ಟ ಹಂತದ ಕೀಟದ ರೂಪಕ್ಕೆ ಇನ್ಸ್ಟಾರ್ ಅಂತ ಕರೀತಾರೆ. ಸೊ 6 ರಿಂದ 8 ದಿನ ಆದಮೇಲೆ ಮೆಚೂರ್ಡ್ ಒನ್ ನಮಗೆ ಸಿಗುತ್ತೆ. ಅಲ್ಲಿ ರೈಪನ್ಡ್ ಸಿಲ್ಕ್ ವರ್ಮ್ ಇರುತ್ತೆ, ಮೆಚೂರ್ಡ್ ಒನ್ ಸಿಗುತ್ತೆ ಫೈನಲ್ ಇನ್ಸ್ಟಾರ್ ಆದಮೇಲೆ. ಸೊ MCQ ಅಲ್ಲಿ ಕೇಳ್ತಾರೆ ಎಷ್ಟು ಇನ್ಸ್ಟಾರ್ಸ್ ಬರುತ್ತೆ ಅಂತ ಕೇಳಿದ್ರೆ ಮುಖ್ಯವಾಗಿ 5 ಇನ್ಸ್ಟಾರ್ಸ್ ಬರುತ್ತೆ. ಸೊ ಇದು ಆದಮೇಲೆ ನೆಕ್ಸ್ಟ್ ಕಕೂನಿಂಗ್ ಬರುತ್ತೆ. ಸೊ ಕಕೂನಿಂಗಲ್ಲಿ ನಾವಿಲ್ಲಿ ಕಕೂನನ್ನು ಪಡ್ಕೋಬೋದು. ಸೊ ಕಕೂನಿಂಗಲ್ಲಿ ಒಂದು ಟ್ರೇ ಮೇಲೆ ಮಾಡ್ತಾರೆ. ಸೊ ಅಲ್ಲಿ ನಮಗೆ ಮೆಚೂರ್ಡ್ ಒನ್ ಆದಮೇಲೆ ಕಕೂನಿಂಗಿಗೆ ಹೋಗುತ್ತೆ. 7 to 8 ಡೇಸ್ ನಂತರದಲ್ಲಿ ಫ್ರೆಶ್ ಕಕೂನ್ ವಿತ್ ಲೈವ್ ಪ್ಯೂಪಾ ಹಾರ್ವೆಸ್ಟ್ ಮಾಡ್ತೀವಿ. ಸೊ ಅದಾದಮೇಲೆ 3 to 4 ಡೇಸಲ್ಲಿ ನಮಗೆ ಫೀಮೇಲ್ ಒನ್ ಬರುತ್ತೆ. ಸೊ ಇದು ಲೈಫ್ ಸೈಕಲ್ ಆಫ್ ಸಿಲ್ಕ್ ವರ್ಮ್ ಆಗುತ್ತೆ. ಕ್ವಿಕ್ ಆಗಿ ಒಂದು ಇಮೇಜಸ್ ಅಲ್ಲಿ ನೋಡೋದಾದರೆ. ಸೊ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆಸ್ ಇನ್ ದ ಕೇಸ್ ಆಫ್ ಟಿಪಿಕಲ್ ಲೆಪಿಡೋಪ್ಟೆರನ್ ಇನ್ಸೆಕ್ಟ್. ಸೊ ಲೆಪಿಡೋಪ್ಟೆರನ್ ಇನ್ಸೆಕ್ಟ್ ಇರೋದ್ರಿಂದ ಈ ಸಿಲ್ಕ್ ವರ್ಮ್ ಏನಿದೆ 4 ಹಂತಗಳನ್ನು ಪಾಸ್ ಮಾಡಬೇಕಾಗುತ್ತೆ. ಸಿಲ್ಕ್ ವರ್ಮ್ ಪಾಸಸ್ ಥ್ರೂ 4 ಡಿಸ್ಟಿಂಕ್ಟ್ ಸ್ಟೇಜಸ್. 4 ಹಂತಗಳನ್ನು ಪಾಸ್ ಮಾಡಬೇಕು. ಯಾವ್ದು 4 ಹಂತ ಅಂತಂದರೆ ಎಗ್, ಲಾರ್ವಾ, ಪ್ಯೂಪಾ ಮತ್ತು ಅಡಲ್ಟ್. ಸೊ ಡ್ಯೂರಿಂಗ್ ಇಟ್ಸ್ ಲೈಫ್ ಸೈಕಲ್, ಟೋಟಲ್ ಲೈಫ್ ಸೈಕಲಲ್ಲೇ 4 ಹಂತಗಳು ಬರುತ್ತೆ. ಎಗ್ 1, ಲಾರ್ವಾ, ಪ್ಯೂಪಾ ಮತ್ತು ಅಡಲ್ಟ್. ಈ ಡ್ಯೂರೇಷನ್ ಏನಿದೆ ಅದು 6 to 8 ವೀಕ್ಸ್ವರೆಗೂ ಇರುತ್ತೆ. ಯಾವುದು ಈ ಎಗ್ ಟು ಅಡಲ್ಟ್ ಸ್ಟೇಜ್. ಎಗ್ಗಿಂದ ಅಡಲ್ಟ್ಗೆ ನಾವು ಟೋಟಲ್ ಲೈಫ್ ಸೈಕಲ್ ಏನಿದೆ 6 ರಿಂದ 8 ವಾರ ಟೈಮ್ ತೆಗೆದುಕೊಳ್ಳುತ್ತೆ. ಇನ್ನು ಕೌಂಟಿಂಗ್ ಇನ್ ಡೇಸಲ್ಲಿ ನೋಡೋದಾದರೆ 6 ರಿಂದ 8 ವಾರ ಅಂದರೆ 42 ರಿಂದ 56 ದಿನ ನಮಗೆ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ರೇಸಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್. ಸೊ ನಾವು ರೇಸಸ್ ನೋಡಿದ್ವಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಈ ಸಿಲ್ಕ್ ವರ್ಮ್ನಲ್ಲಿ ಏನೇನು ರೇಸಸ್ ಬರುತ್ತೆ ಅಂತ, ಯುನಿ ವೋಲಟೈನ್ ರೇಸಸ್, ಮಲ್ಟಿ ವೋಲಟೈನ್ ರೇಸಸ್ ಅಂತ. ಇಲ್ಲಿ ಮಲ್ಟಿ ವೋಲಟೈನ್ ರೇಸಸ್ ಏನಿರುತ್ತೆ ಫೌಂಡ್ ಇನ್ ಟ್ರಾಪಿಕಲ್ ಏರಿಯಾಸ್. ಸೊ ಟ್ರಾಪಿಕಲ್ ಏರಿಯಾಸಲ್ಲಿ ನಮಗೆ ಕಂಡು ಬರುತ್ತೆ. ಹ್ಯಾವ್ ದ ಶಾರ್ಟೆಸ್ಟ್ ಲೈಫ್ ಸೈಕಲ್, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಮಲ್ಟಿ ವೋಲಟೈನ್ ರೇಸಸ್ದು ಶಾರ್ಟೆಸ್ಟ್ ಲೈಫ್ ಸೈಕಲ್ ಇರುತ್ತೆ. with the egg, larva, pupa, adult stages lasting for 9 to 12 days. 9 ರಿಂದ 12 ದಿನದಲ್ಲಿ ಎಗ್ ಸ್ಟೇಜು ಲಾಸ್ ಆಗುತ್ತೆ, ಅಂದರೆ ಎಗ್ ಸ್ಟೇಜ್ ಇರುತ್ತೆ. ಮುಂದೆ 20 ರಿಂದ 24 ದಿನದಲ್ಲಿ ಲಾರ್ವಲ್ ಸ್ಟೇಜ್ ಇರುತ್ತೆ. 10 ರಿಂದ 12 ದಿನದಲ್ಲಿ ಪ್ಯೂಪಲ್ ಸ್ಟೇಜ್ ಇರುತ್ತೆ. 3 ರಿಂದ 6 ದಿನದಲ್ಲಿ ಅಡಲ್ಟ್ ಸ್ಟೇಜು ಇರುತ್ತೆ. ಇನ್ ಯೂನಿ ಅಥವಾ ಬೈ ಓಲಟೈನ್ ರೇಸಸ್ಸಲ್ಲಿ ಎಗ್ ಪೀರಿಯಡ್ ಆಫ್ ದ ಆಕ್ಟಿವೇಟೆಡ್ ಎಗ್ ಮೇ ಲಾಸ್ಟ್ ಫಾರ್ 11 to 14 ಡೇಸ್.
ಲಾರ್ವಲ್ ಪೀರಿಯಡು 24 to 28 ಡೇಸ್, ಪ್ಯೂಪಲ್ ಪೀರಿಯಡು 12 to 15 ಡೇಸ್ ಮತ್ತು ಅಡಲ್ಟ್ ಸ್ಟೇಜು 6ರಿಂದ 10 ದಿನ ಇರುತ್ತೆ. ಸೊ ಇನ್ ನೇಚರ್ ದ ಯುನಿವೋಲಟೈನ್ ರೇಸಸ್ ಪ್ರೊಡ್ಯೂಸ್ ಓನ್ಲಿ ಒನ್ ಜನರೇಷನ್ ಡ್ಯೂರಿಂಗ್ ದ ಸ್ಪ್ರಿಂಗ್ and the second generation egg goes through the period of rest or hibernation. So ಇಲ್ಲಿ hibernation ಅಂತಂದರೆ spread within the dormantus. So spreading winter in dormant ಅಲ್ಲಿ. ಸೊ ಡಾರ್ಮೆಂಟಲ್ಲಿ ಏನಾಗುತ್ತೆ, ಸೊ ವಿಂಟರಲ್ಲಿ ಏನಾಗುತ್ತೆ, ಡಾರ್ಮೆಂಟ್ ಕಂಡೀಷನ್ಗೆ ಹೋಗುತ್ತೆ, ಸ್ಪೆಂಡಿಂಗ್ ವಿಂಟರ್ ಇನ್ ಡಾರ್ಮೆಂಟ್ ಅಂತ. ಸೊ ಡಾರ್ಮೆಂಟ್ ಕಂಡೀಷನಲ್ಲಿರುತ್ತೆ, ರೆಸ್ಟ್ ಸ್ಟೇಜಲ್ಲಿ ಇರುತ್ತೆ, ನಥಿಂಗ್ ಬಟ್ ರೆಸ್ಟ್ ಅಂತ ಅರ್ಥ. ಸೊ ಫಸ್ಟ್ ಜನ್ರೇಷನ್ ಏನು ಮಾಡುತ್ತೆ, ಸ್ಪ್ರಿಂಗಲ್ಲಿ ಫಸ್ಟ್ ಜನ್ರೇಷನ್ ಯೂಸ್ ಆದರೆ ಸೆಕೆಂಡ್ ಜನ್ರೇಷನು ಎಗ್ ಏನಾಗುತ್ತೆ, ಗೋಸ್ ಥ್ರೂ ದ ಪೀರಿಯಡ್ ಆಫ್ ರೆಸ್ಟ್ ಆರ್ ಹೈಬರ್ನೇಷನ್ ಟಿಲ್ ದ ನೆಕ್ಸ್ಟ್ ಸ್ಪ್ರಿಂಗ್. ಇನ್ ಕೇಸ್ ಆಫ್ ಬೈಓಲಟೈನ್ ರೇಸಸ್ಸಲ್ಲಿ ಹವೆವರ್ ಸೆಕೆಂಡ್ ಜನ್ರೇಷನ್ ಎಗ್ ಡಸ್ ನಾಟ್ ಹೈಬರ್ನೇಟ್. ಸೆಕೆಂಡ್ ಜನ್ರೇಷನ್ ಎಗ್ ಏನಿರುತ್ತೆ ಅದು ರೆಸ್ಟಲ್ಲಿ ಹೋಗೋದಿಲ್ಲ, ಎಲ್ಲಿ ಬೈಓಲಟೈನಲ್ಲಿ. ಆ್ಯಂಡ್ ಹ್ಯಾಚಸ್ ವಿತಿನ್ 11 to 12 ಡೇಸ್. ಸೊ 11 to 12 ಡೇಸ್ ಒಳಗಡೆ ಹ್ಯಾಚ್ ಆಗುತ್ತೆ, ರೆಸ್ಟ್ ಹೋಗೋದಿಲ್ಲ, ಹ್ಯಾಚ್ ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸ್ ಸೆಕೆಂಡ್ ಜನ್ರೇಷನ್ ನಾರ್ಮಲಿ ಡ್ಯೂರಿಂಗ್ ದ ಸಮ್ಮರ್ ಬೇಸಿಗೆ ಸಮಯದಲ್ಲಿ ಸೆಕೆಂಡ್ ಜನ್ರೇಷನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಯಾವುದು, ಬೈಓಲಟೈನ್ ರೇಸ್. ಬಟ್ ಇಟ್ ಇನ್ ದ ಥರ್ಡ್ ಜನ್ರೇಷನ್ ಎಗ್ ವಿಚ್ ಅಂಡರ್ಗೋಸ್ ಹೈಬರ್ನೇಷನ್ ಆ್ಯಂಡ್ ಹ್ಯಾಚಸ್ ಓನ್ಲಿ ದ ನೆಕ್ಸ್ಟ್ ಸ್ಪ್ರಿಂಗ್. ಆದರೆ ಇಲ್ಲಿ ಸೆಕೆಂಡ್ ಜನ್ರೇಷನ್ ಮಾತ್ರ ಹೈಬರ್ನೇಟ್ ಆಗದೆ ಎಗ್ ಅಂದರೆ ಹ್ಯಾಚ್ ಆಗುತ್ತೆ. ಬಟ್ ಥರ್ಡ್ ಜನ್ರೇಷನ್ ಏನಿರುತ್ತೆ ಅದು ರೆಸ್ಟ್ ಆಗುತ್ತೆ. ಅದೇನು ಮಾಡುತ್ತೆ, ಯಾವಾಗ ಹ್ಯಾಚ್ ಆಗುತ್ತೆ ಅಂದರೆ ನೆಕ್ಸ್ಟ್ ಸ್ಪ್ರಿಂಗ್, ಮುಂದಿನ ಒಂದು ಸ್ಪ್ರಿಂಗ್ ಸೀಸನ್ಗೆ ಅದು ಹ್ಯಾಚ್ ಆಗುತ್ತೆ. ದಸ್ ಪ್ರೊಡ್ಯೂಸ್ ಓನ್ಲಿ 2 ಜನರೇಷನ್ ಇನ್ ಅ ಇಯರ್, ದಟ್ ಈಸ್ ಬೈಓಲಟೈನ್. ಓನ್ಲಿ 2 ಜನರೇಷನ್ ಬರುತ್ತೆ, ಥರ್ಡ್ ಒನ್ ಬರೋದು ನೆಕ್ಸ್ಟ್ ಸ್ಪ್ರಿಂಗ್ಗೆ ಬರುತ್ತೆ, ನೆಕ್ಸ್ಟ್ ಸ್ಪ್ರಿಂಗ್ ಸೀಸನ್ಗೆ ಬರುತ್ತೆ. ಅಲ್ಲಿವರೆಗೂ ಅದು ಡಾರ್ಮೆಂಟ್ ಕಂಡೀಷನಲ್ಲಿ ಇರುತ್ತೆ. In multi-volatile races, the life cycle is shortest because of the warmer global ecological conditions where they are reared, and so they may yield as many as 7 to 8 generation in a year in tropical sericultural areas such as India and Thailand. So total agi 7 to 8 generation anna kodutte. Silkworm rearing is therefore continuous in tropical areas, whereas in subtropical and temperate zones it is mostly seasonal. So throughout the year ಬರೋದು ಈ ಸಿಲ್ಕ್ವರ್ಮ್ ರೇರಿಂಗು ಥ್ರೂಔಟ್ ದ ಇಯರ್, ಹೋಲ್ ಇಯರ್ ಇರೋದು, ಕಂಟಿನ್ಯೂಸ್ ಇರೋದಲ್ಲಿ ಟ್ರಾಪಿಕಲ್ ಏರಿಯಾಸಲ್ಲಿ ಮಾತ್ರ. ಆದರೆ ಟೆಂಪರೇಟ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಸಲ್ಲಿ ಇದೊಂದು ಸೀಸನಲ್ ಆಗಿರುತ್ತೆ. ಸೊ ಸೀಸನಲ್ ಲಾಸ್ಟಿಂಗ್ ಫ್ರಮ್ ಸ್ಪ್ರಿಂಗ್ ಟು ಅರ್ಲಿ ಆಟ್ಮನ್. ಸೊ ಆ ಒಂದು ಸ್ಟೇಜಲ್ಲಿ ಮಾತ್ರ ಇರುತ್ತೆ. Next, larval life. In sericulture, it is a larval life that is of direct importance to the rearer since he has to take care of the worms very carefully. ಸೊ ಒಬ್ಬ ಸೆರಿಕಲ್ಚರಿಸ್ಟ್ಗೆ ಅಥವಾ ರಿಯರರ್ಗೆ ಲಾರ್ವಲ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ವರ್ಮ್ಸ್ಗಳ ಒಂದು ಕೇರ್ ನಾವು ತಗೋಬೇಕಾಗುತ್ತೆ. ಆ ಕಾರಣಕ್ಕಾಗಿ ಲಾರ್ವಲ್ ಲೈಫ್ ಮೇ ಲಾಸ್ಟ್ ಫ್ರಮ್ 20 to 24 days in the case of the multi-volatile species in tropical areas, or 24 to 28 days in the case of uni or bi-volatile races in temperate areas. Being shorter under warmer summer and autumn conditions and somewhat longer under cooler spring conditions. During the larval life, the worm molts or cast off its skin 4 times to be able so as to grow. ಸೊ ಇಲ್ಲಿ ಲಾರ್ವಲ್ ಲೈಫಲ್ಲಿ ದ ವರ್ಮ್ ಏನು ಮಾಡುತ್ತೆ, ಮೋಲ್ಟ್ ಮಾಡ್ಕೊಂಡು ಏನಾಗುತ್ತೆ, ಸ್ಕಿನ್ 4 times ಟು ಬಿ ಏಬಲ್ ಸೊ ಆಸ್ ಟು ಗ್ರೋ, ಅಂದರೆ ಜಾಸ್ತಿ ಒಂದು ಗ್ರೋತ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದೇರ್ ಆರ್ ಆಲ್ಸೋ ವೆರೈಟೀಸ್ ಆಫ್ ವರ್ಮ್ಸ್ ವಿಚ್ ಮೌಲ್ಟ್ 3 and 5 times, ಬಟ್ ದೇ ಆರ್ ನಾಟ್ ಆಫ್ ಇಂಪಾರ್ಟೆನ್ಸ್ ಎಕನಾಮಿಕಲಿ. ಬಟ್ ಕೆಲವೊಂದು ವರ್ಮ್ಸ್ ಇದೆ, ಆ ವರ್ಮ್ಸ್ಗಳು ಇನ್ನೂ 3 to 4 times ನಮಗೆ ಹೆಚ್ಚಿಗೆ ಒಂದು ಇದು ಕೊಡುತ್ತೆ, ಸ್ಕಿನ್ ಬರುತ್ತೆ. ಸೊ ಬಟ್ ಅದು ಎಕನಾಮಿಕಲಿ ಇಂಪಾರ್ಟೆನ್ಸ್ ಇರೋದಿಲ್ಲ. In view of the 4 intervening molds, the larval life is divided into 5